ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಸತೀಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಮಹಾರಾಷ್ಟ್ರದ ಸುಕ್ಷೇತ್ರ ಪಂಢರಾಪುರದಲ್ಲಿ 28 ಯುಗಗಳಿಂದ ಅವತರಿಸಿ ನೆಲೆಸಿರುವಂತಹ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀ ಪಾಂಡುರಂಗ ರಖುಮಾಯಿ ದೇವರ ದೇವಸ್ಥಾನವನ್ನು ಕಳೆದ ಮಾರ್ಚ್ ತಿಂಗಳಿನಿಂದ ಜೂನ್ ತಿಂಗಳ ಆರಂಭದವರೆಗೆ ದೇವಸ್ಥಾನದ ಸುಧಾರಣೆ ಕಾರ್ಯವನ್ನು ಪ್ರಾಚ್ಯವಸ್ತು ಇಲಾಖೆಯ ವತಿಯಿಂದ ಮಹಾರಾಷ್ಟ್ರ ಸರ್ಕಾರ ವಿಶೇಷ ಆಸಕ್ತಿಯನ್ನು ಕೈಗೊಂಡು ಅಭಿವೃದ್ಧಿ ಕಾರ್ಯವನ್ನು ಅನುಷ್ಠಾನಗೊಳಿಸಿತ್ತು. ಆ ನಿಮಿತ್ತವಾಗಿ ದೇವಸ್ಥಾನದ ಪ್ರಾಂಗಣದಲ್ಲಿ ನವೀಕರಣ ಮಾಡಿದಂತಹ ಚಿತ್ರಣವನ್ನೆಲ್ಲವನ್ನು ತೆಗೆಯುವ ಮೂಲಕ ಗತಕಾಲದ ಅಂದರೆ ಸುಮಾರು 700 ವರ್ಷಗಳ ಹಿಂದೆ ಸುಕ್ಷೇತ್ರ ಪಂಢರಾಪುರದಲ್ಲಿ ನೆಲೆಸಿದ ಶ್ರೀ ಪಾಂಡುರಂಗನ ಭವ್ಯವಾದ ದೇವಸ್ಥಾನ ಇದ್ದಂತಹ ರೀತಿಯಲ್ಲಿ ಅಂದಿನ ದಿನಮಾನಗಳಲ್ಲಿ ಪಂಢರಿ ವಾರ್ಕರಿ ಸಂಪ್ರದಾಯವನ್ನು ಸಂಸ್ಥಾಪನೆ ಮಾಡಿದಂತಹ ಶ್ರೀ ಮಾವಲಿ ಜ್ಞಾನೇಶ್ವರ ಮಹಾರಾಜರು, ನಾಮದೇವ ಮಹಾರಾಜರು, ತುಕಾರಾಮ್ ಮಹಾರಾಜರಾದಿಯಾಗಿ ಸಂತ ಮಹನೀಯರೆಲ್ಲರೂ ಅವತರಿಸಿ ಸುಕ್ಷೇತ್ರ ಪಂಢರಾಪುರದಲ್ಲಿ ಬಂದು ಪರಮಾತ್ಮ ಪಾಂಡುರಂಗ ರಖುಮಾಯಿ ದೇವರ ದಿವ್ಯ ದರ್ಶನವನ್ನು ಪಡೆದಂತಹ ಸನ್ನಿವೇಶಕ್ಕೆ ಅನುಗುಣವಾಗಿ ಪುನಃ ಇಂದಿನ ದಿನಮಾನಗಳಿಗೆ ಅಂದಿನ ದಿನಮಾನದಂತಹ ದೇವಸ್ಥಾನದ ಸುಧಾರಣಾ ಕಾರ್ಯವನ್ನು ಕೈಗೊಳ್ಳುವ ಮೂಲಕ ಕಳೆದ ಮಾರ್ಚ್ 15ರಿಂದ ಜೂನ್ 2ನೇ ತಾರೀಕಿನವರೆಗೆ ಪಾದಸ್ಪರ್ಶ ದರ್ಶನವನ್ನು ನಿಷೇಧ ಮಾಡಲಾದಂತಹ ದೇವಸ್ಥಾನದ ಆಡಳಿತ ಮಂಡಳಿಯವರು ಪುನಃ ಜೂನ್ 2ನೇ ತಾರೀಕಿನಿಂದ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀ ಪಾಂಡುರಂಗ ರಖುಮಾಯಿ ದೇವರ ಪಾದಸ್ಪರ್ಶ ದರ್ಶನದ ಸದಾವಕಾಶವನ್ನು ಮಾಡಿಕೊಡುವ ಮೂಲಕ ಜೂನ್ 2ನೇ ತಾರೀಕಿನಿಂದ ವಿಶೇಷವಾದ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು ನಿಜಕ್ಕೂ ಭಕ್ತಿ ಪ್ರಧಾನವಾಗಿರುವಂತಹ ಸಂಗತಿಯಾಗಿದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ನೆರೆಹೊರೆಯ ರಾಜ್ಯಗಳಲ್ಲಿರುವಂತಹ ಭಕ್ತ ಬಾಂಧವರೆಲ್ಲರೂ ಸುಕ್ಷೇತ್ರ ಪಂಢರಾಪುರಕ್ಕೆ ಆಗಮಿಸಿ ಶ್ರೀದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗುತ್ತಿರುವಂತಹ ಒಂದು ಭವ್ಯವಾದ ನಿದರ್ಶನ ಈಗಾಗಲೇ ಆರಂಭಗೊಳ್ಳಲಾಗಿದ್ದು, ಪಂಢರಿ ವಾರ್ಕರಿ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡಿರುವಂತಹ ಸರ್ವ ವಾರ್ಕರಿ ಭಕ್ತ ಬಾಂಧವರು ಹಾಗೂ ಸಾರ್ವಜನಿಕ ಭಕ್ತ ಬಾಂಧವರೆಲ್ಲರೂ ಸುಕ್ಷೇತ್ರ ಪಂಢರಾಪುರಕ್ಕೆ ಸಾಗಿ ಶ್ರೀದೇವರ ದರ್ಶನವನ್ನು ಪಡೆಯುವ ಜೊತೆಗೆ 700 ವರ್ಷಗಳ ಹಿಂದೆ ಇದ್ದಂತಹ ದೇವಸ್ಥಾನದ ಸುಧಾರಣಾ ಕಾರ್ಯವನ್ನು ಕಣ್ತುಂಬಿಕೊಂಡು ಬರುವಂತೆ ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳನ್ನು ದೃಶ್ಯಾವಳಿಯನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ಭಕ್ತ ಬಾಂಧವರೆಲ್ಲರೂ ಸುಕ್ಷೇತ್ರ ಪಂಢರಾಪುರಕ್ಕೆ ಹೋಗಿ ಬರುವಂತೆ ಈ ಮೂಲಕ ಕೋರಲಾಗಿದೆ. ನಮಸ್ಕಾರಗಳು.